ಹಾಯ್ ಹೆಲೋ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಸಿದ್ಧಾರ್ಥ ಲೇಔಟ್ಗೆ. ಸಿದ್ಧಾರ್ಥ ಲೇಔಟಲ್ಲಿ ಹಳೆ ಹಾಲಿನ ಡೈರಿ ಎದುರುಗಡೆ ಒಂದು ಫಾಸ್ಟ್ ಫುಡ್ ನಡೆಸ್ತಾ ಇದ್ದಾರೆ. ಅದ್ರ ಹೆಸರು ಶಿವಶಕ್ತಿ ಫಾಸ್ಟ್ ಫುಡ್ ಅಂತ. ಇಲ್ಲಿ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟು ಅವೈಲಬಿಲಿಟಿ ಇದೆ, ತುಂಬ ಫೇಮಸ್ಸು, ಪಾಪ್ಯುಲರು. ಇಲ್ಲಿ ಏನೇನು ಸಿಗುತ್ತೆ, ಏನಕ್ಕೆ ಫೇಮಸ್ಸು, ಬನ್ನಿ ಅವ್ರನ್ನೇ ವಿಚಾರಿಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಶಿವು ಅಂತ, ಎಲ್ಲ ಶಿವಣ್ಣ ಅಂತಾರೆ. ಓಕೆ. ಎಷ್ಟು ವರ್ಷದಿಂದ ಶಿವಶಕ್ತಿ ಫಾಸ್ಟ್ ಫುಡ್ ನಡೆಸ್ತಾ ಸರ್ ನಂದು 23 ರನ್ನಿಂಗು ಸರ್. ಈಗ 23 ರನ್ನಿಂಗ್ ಆಗಿದೆ. ಈಗ ನವಂಬರ್ ಬಂದರೆ ಕಂಪ್ಲೀಟು 24 ರನ್ನಿಂಗ್. ಫುಲ್ ಎಕ್ಸ್ಪೀರಿಯನ್ಸು. ಹೌದು ಸರ್. ಬಿಸ್ನೆಸ್ಸಲ್ಲಿ. ಹೌದು. ಬಿಸ್ನೆಸ್ ಹೇಗಿದೆ? ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಮಲೆ ಮಹದೇಶ್ವರನ ಆಶೀರ್ವಾದದಿಂದ ಹಿಂಗೆ ನಡೀತಾ ಇದೆ ಸರ್. ಅಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಫ್ರೀ ಇಲ್ಲ ನಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಹೌದು ಸರ್. ಓಕೆ. ಈಗ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಏನೇನು ಸಿಗುತ್ತೆ ಸರ್? ದಿನ ಒಂದೊಂದು ಮೆನು ಚೇಂಜು ಸರ್ ನಮ್ಮದು. ಓಕೆ. ಪರ್ ಡೇ ಚೇಂಜು. ರೈಸ್ ಐಟಮ್ 2 ಇರುತ್ತೆ, ಖಾರಾಬಾದ್ ಇರುತ್ತೆ, ಕೇಸರಿ ಭಾರತ್ ಇರುತ್ತೆ. ದೋಸೆಯಲ್ಲಿ 3-4 ಐಟಮ್ ವೆರೈಟಿ ಇದೆ. ಇಡ್ಲಿದೆ 2 ವೆರೈಟಿ ಇದೆ. ರವೆ ಇಡ್ಲಿ ಇದೆ, ಮಾಮೂಲಿ ಅಕ್ಕಿ ಇಡ್ಲಿ ಇದೆ, ಇಡ್ಲಿ ಸಾಂಬಾರು ಇದೆ, ಉದ್ದಿನ ವಡೆ ಇದೆ, ಮಸಾಲೆ ವಡೆ ಇದೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹಿಂಗೆ ದಿನ ಒಂದೊಂದು ಮೆನು ಚೇಂಜ್ ಮಾಡ್ತಾನೆ ಇರ್ತೀವಿ ಸರ್. ಆ್ಯಕ್ಚುಲಿ ಗುರುವಾರ ಪೊಂಗಲ್ ಇರುತ್ತೆ, ಶುಕ್ರವಾರ ಇವತ್ತು ಬಿಸಿಬೇಳೆಭಾತು, ಗೀ ರೈಸು ಬಿಸಿಬೇಳೆಭಾತಕ್ಕೆ ಒಂದು ಸ್ವಲ್ಪ ಜಾಸ್ತಿ ಜನ ಕೇರ್ ಮಾಡ್ತಾರೆ, ತಿಂತಾರೆ, ಟೇಸ್ಟಾಗಿ ಇಷ್ಟಪಡ್ತಾರೆ. ಆಮೇಲೆ ಭಾನುವಾರ ಶಾವಿಗೆ ಭಾತ್ ಇದೆ. ಆ ಶಾವಿಗೆ ಭಾತ್ ಇರೋದ್ರಿಂದ ಸಂಡೇನೂ ನಮಗೆ ಫ್ರೀ ಸಿಗೋಲ್ಲ. ನಮ್ಮದು ಆಫ್ ಡೇ, ಸಂಡೇ ಮಾತ್ರ ಆಫ್ ಡೇ ಸರ್. ಇನ್ನು ಬಿಟ್ಟರೆ ಇನ್ನು ಮಾಮೂಲಿ ರೆಗ್ಯುಲರ್ ಡೇ ಬೆಳಗ್ಗೆ ಮಧ್ಯಾಹ್ನ ಸರ್ 4 o'clock ಕಂಡು ಇರುತ್ತೆ. ಬೆಳಗ್ಗೆ ನಾವು 8 o'clock ಓಪನ್ ಮಾಡಿದ್ರೆ ಇನ್ನು ಮಧ್ಯಾಹ್ನ ಸರ್ 4 o'clock ಕ್ಲೋಸ್ ಆಗುತ್ತೆ. ಲಂಚು ಇದೆ ಸರ್. ಮಧ್ಯಾಹ್ನ ಅನ್ನ ಸಾಂಬಾರು, ಚಪಾತಿ, ಪರೋಟ, ಮೊಸರನ್ನ, ಹೀಗೆ. ಪ್ರೈಸಸ್ ಸರ್ ಪ್ರೈಸ್ ಏನಿಲ್ಲ, ಆರಾಮಾಗಿ ಮಿಡ್ಲ್ ಕ್ಲಾಸ್ ಜನ, ಬಡವ್ರ ಜನಕ್ಕೆ ಅಂತಲೇ ಮಾಡಿರೋದು ನಾವು. ಒಂದು ಬಾತು, ಒಂದು ವಡೆ 40 rupees ಮಾಡಿದ್ದೀನಿ. ಸಟ್ ಮಸಾಲೆ 25 rupees ಇದೆ, ಒಂದು ಸಿಂಗಲ್ ಸಟ್ ಮಸಾಲೆ ಎಲ್ಲ 50 rupees ಇದೆ. ಈಗ ನಮಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಏನು ಕೊಡ್ತೀರಾ? ಈಗ ನಮಗೆ ನೀವು ಏನು ತಿಂತೀರಾ ಹೇಳಿ ಸರ್. ಈಗ ನಿಮ್ಮದು ಸಿಗ್ನೇಚರ್ ನಮ್ಮದ್ರಲ್ಲಿ ಎಲ್ಲನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೀವು ಎಲ್ಲನೂ ಟೇಸ್ಟ್ ಮಾಡ್ಬೋದು. ನನಗೆ ಮಸಾಲೆ ಮಾಡ್ತಿದ್ರಲ್ಲ, ಸೆಟ್ ಮಸಾಲೆ, ಓಕೆ, ತುಂಬ ಫಿಲ್ ಆಗುತ್ತೆ. ಓಕೆ, ಸೆಟ್ ಮಸಾಲೆ ತಿಂತೀನಿ. ಆಯಿತು ಸರ್, ತಿನ್ನಿ. ಏನು ಎಲ್ಲನೂ ಇಷ್ಟ ಇದೆ, ಇಲ್ಲ ಎಲ್ಲನೂ ಇಷ್ಟ ಆಗುತ್ತೆ, ಎಲ್ಲನೂ ಟೇಸ್ಟ್ ನೋಡಿ. ಓಕೆನಾ? ಫ್ರೆಂಡ್ಸ್, ನಾನು ಶಿವಶಕ್ತಿ ಫಾಸ್ಟ್ ಫುಡ್ಡಲ್ಲಿ ತುಂಬ ಫೇಮಸ್ಸು ಸೆಟ್ ಮಸಾಲೆ ಅಂತಂದರು. ನಾನು ಸೆಟ್ ಮಸಾಲೆ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಸೆಟ್ ಮಸಾಲೆ ಕೊಟ್ಟಿದ್ದಾರೆ, ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ, ಆಲೂಗೆಡ್ಡೆ ಪಲ್ಯ ಆ್ಯಸ್ ಯೂಶಲ್. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ದೋಸೆ, ಸೆಟ್ ಮಸಾಲೆ, ಸಕ್ಕತ್ತಾಗಿದೆ ಟೇಸ್ಟು. ಆಲೂಗೆಡ್ಡೆ ಪಲ್ಯದಲ್ಲಿ ನೋಡೋಣ ಟೇಸ್ಟ್ ಇದೆ. ಥರ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಅನ್ಬೋದು ಏನು ಎಲ್ಲ ಥರ ಮಾಮೂಲಿ ಆಲೂಗೆಡ್ಡೆ ಪಲ್ಯ ದೋಸೆ ತಿಂತವನೆ ಅಂತ. ಬಟ್ ಆ ಮೇಕಿಂಗ್ ಇರುತ್ತಲ್ಲ, ಆ ಮೇಕಿಂಗ್ ಸ್ಟೈಲು ಮತ್ತು ಐಟಮ್ಸ್ಗಳು ಹಾಕಿ ಮಾಡಿರ್ತಾರಲ್ಲ, ಆ ಕೈಗುಣ ಅದು ಎತ್ತು ಕಾಣಿಸ್ತಾ ಇದೆ. ಅವ್ರು ಮಸಾಲೆ ದೋಸೆ ಮಾಡ್ತಾಯಿದ್ರೆ ಸೆಟ್ ಮಸಾಲೆ ಬಾಯಲ್ಲಿ ನೀರು ಬರೋದು, ಅಷ್ಟು ಅಟ್ರಾಕ್ಟಿವ್ ಆಗಿತ್ತು. ಸ್ವಲ್ಪ ಸಾಂಬಾರಲ್ಲಿ ಟ್ರೈ ಮಾಡೋಣ. ಸಾಂಬಾರಲ್ಲಿ ದೋಸೆ ಡಿಪ್ ಮಾಡ್ಕೊಂಡು ತಿಂತಿದ್ರೆ ಆ ಟೇಸ್ಟ್ ಲೆವೆಲ್ಲೇ ಬೇರೆ. ಚಟ್ನಿ ಜೊತೆ ಆಲೂಗೆಡ್ಡೆ ಪಲ್ಯ ಸೂಪರ್ ಮಾತ್ರ. ನೀವಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ನಾನು. ಅಷ್ಟು ಸಾಫ್ಟ್ ಆಗಿದೆ ಮತ್ತು ಹೈಜಿನಿಕ್ ಇದೆ. ನೀವು ನೋಡಿದ್ರಲ್ಲ ಮೇಕಿಂಗ್ ಎಲ್ಲ, ತುಂಬ ಇಷ್ಟ ಆಗುತ್ತೆ ನಿಮಗೆ. ನಾವೆಲ್ಲ ಹೇಳೋದ್ಕಿಂತ ಜನ ಯಾವ ರೀತಿ ಅವರು ಕ್ರೌಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಅವ್ರ ಒಪಿನಿಯನ್ನು ಇಲ್ಲಿ ಒಳ್ಳೊಳ್ಳೆ ತಿಂಡಿ ಸಿಗುತ್ತೆ,
ಉಪ್ಪಿಟ್ಟು, ಬೇಳೆ ಬಾತು, ಇಡ್ಲಿ ಸಾಂಬಾರು, ಆಮೇಲೆ ಎಲ್ಲ ಬಾತು ಎಲ್ಲ ಚೆನ್ನಾಗಿರೋದೇ ಸಿಗುತ್ತೆ. ಡೈಲಿ ಚೇಂಜಸ್ ಇರುತ್ತೆ. ಡೈಲಿ ಚೇಂಜಸ್, ವೆರೈಟಿಯಾಗಿ ಫುಡ್ ಮಾಡಿಕೊಡ್ತಾರೆ. ಏನು ನಿಮಗೆ ಮೇಯ್ನ್ ಇಷ್ಟ ಆಗೋದು? ಇಲ್ಲಿ ಬೇಳೆ ಬಾತ್ ಇಷ್ಟ ಆಯಿತು ನಮಗೆ. ಕಸ್ಟಮರ್ದು ಒಪಿನಿಯನ್ಸು ನೀವು ಕೇಳ್ಕೊಂಡ್ರೆ ಒನ್ ಆಫ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಅಡ್ಡ ಅಂತ ಹೇಳ್ಬೋದು ನಾನು. ಚಟ್ನಿಗೂ ನೋಡಿ ಎಷ್ಟು ನೀಟಾಗಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ದಾರೆ. ಸುಮ್ಮನೆ ಚಟ್ನಿ ಮಾಡಿ ಇಟ್ಬಿಟ್ಟಿಲ್ಲ, ಅದರಲ್ಲೂ ಶಿಸ್ತು ಕಾಣಿಸುತ್ತೆ. ದೊಡ್ಡ ದೊಡ್ಡ ಐಫೈ ಹೋಟ್ಲುಗಳಲ್ಲಿ ನೀವು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಾರೆ, ಬಟ್ ಇಲ್ಲಿ ಮಾತ್ರ ನಿಮಗೆ ಅದನ್ನ ಮೀರಿದಂಥ ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಇದೆ. ಪ್ರೈಸು ಕೇಳಿದ್ರೆ ಎಲ್ಲರಿಗೂ ಕೈಗೆ ಎಟ್ಕಂಗಿದೆ. ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈಗ ನಾನು ತೊಗೊಂಡಿದ್ದೀನಿ ಗೀ ರೈಸು, ಅದ್ರ ಜೊತೆಗೆ ಕುರ್ಮಾ ಮತ್ತು ಚಟ್ನಿ, ಮೊಸರು ಚಟ್ನಿ ಕೊಟ್ಟಿದ್ದಾರೆ. ತುಂಬ ಸ್ಮೂತಾಗಿ ಹದವಾಗಿ ಗೀ ರೈಸ್ ಮಾಡಿದ್ದಾರೆ. ಅಷ್ಟು ಪರಿಮಳ ಘಮ್ ಅಂತ ಇದೆ ಮಾತ್ರ. ಅದು ಏನೇನು ಐಟಮ್ಸ್ಗಳು ಹಾಕಿದ್ದಾರೆ ಅಂದರೆ ನೀವೇ ನೋಡ್ತಾ ಇದ್ದೀರಾ. ಬಿಸಿ ಬಿಸಿಯಾದಂಥ ಗೀ ರೈಸು, ಚಟ್ನಿ ಜೊತೆ ಟ್ರೈ ಮಾಡೋಣ. ಸೂಪರ್ ಟೇಸ್ಟ್ ಮಾತ್ರ. ಏಲಕ್ಕಿ, ಲವಂಗ ಇದೆಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ, ಅದಕ್ಕೆ ನಿಮಗೆ ಘಮ್ ಅನ್ನುತ್ತೆ ಗೀ ರೈಸು. ಅವರು ಆ ಪಾತ್ರೆ ಓಪನ್ ಮಾಡಿದ ತಕ್ಷಣ ಗೀ ರೈಸ್ದು ನಾನು ಫಸ್ಟ್ ಇದನ್ನು ತಿನ್ನಬೇಕು ಅಂತ ಅನಿಸ್ತು ನನಗೆ. ಏನು ಕಮ್ಮಿ ಇದೆ ಅಂತಲೇ ಹೇಳೋಂಗೇ ಇಲ್ಲ. ಸಕ್ಕತ್ತಾಗಿದೆ, ಟೇಸ್ಟ್ ಅಲ್ಟಿಮೇಟ್ ಆಗಿದೆ. ಆ ಕ್ರೌಡಿನ ಮಧ್ಯೆ ನನಗೆ ತಗೊಂಡು ಬರೋದಕ್ಕೆ ಅಲ್ಲಿ ಕಷ್ಟ ಆಯಿತು ಮಾತ್ರ. ಕುರ್ಮಾ ಜೊತೆ ಗೀ ರೈಸ್, ಗೀ ರೈಸ್ಗೆ ಕುರ್ಮಾ ಇರಲೇಬೇಕು, ಟೇಸ್ಟ್ ಆಗ ಸೂಪರಾಗಿರುತ್ತೆ. ಎಲ್ಲ ಐಟಮ್, ಪ್ರತಿಯೊಂದು ಐಟಮ್ ಚೆನ್ನಾಗೈತೆ ಇಲ್ಲಿ. ಎಲ್ಲಿಂದ ಬಂದಿರೋದು ನೀವು? ಸರ್, ನಾವು ರಾಘವೇಂದ್ರ ನಗರದಿಂದ ಬರೋದು ಇಲ್ಲಿಗೆ. ಓಕೆ ಓಕೆ. ಬರ್ತಾ ಇರ್ತೀನಿ, ತಿನ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲ ಬಿಸಿ ಬಿಸಿನೇ ಸಿಗೋದು. ಖಾರಾಬಾತು ತುಂಬ ಫೇಮಸ್ ಅಂತಂದರು. ಖಾರಾಬಾತ್ ಜೊತೆಗೆ ರವೆ ಇಡ್ಲಿ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಮೈ ಫೇವ್ರೇಟ್ ಉದ್ದಿನವಡೆ ತೊಗೊಂಡಿದ್ದೀನಿ. ಸೂಪರ್ಬ್ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಮೆನು ಅಂತ ಹೇಳ್ಬೋದು ಇದು ಖಾರಾಬಾತು. ತಿಂತಾಯಿದ್ರೆ ಹಂಗೆ ಸ್ಮೂತಾಗಿ ಜಾರ್ಕೊಂಡ್ಬಿಡುತ್ತೆ, ಅಷ್ಟು ಸಾಫ್ಟಾಗಿದೆ. ಸ್ವಲ್ಪ ಆಯಿಲಿ ಆಗಿದೆ, ಬಟ್ ಆಯಿಲಿ ಇಲ್ಲದೆ ಹೋದರೆ ಚೆನ್ನಾಗಿರಲ್ಲ. ಆಯಿಲಿ ಇದೆ. ಚಟ್ನಿ ಜೊತೆಗೂ ಅಷ್ಟೇ ಸಖತ್ತಾಗಿದೆ ಟೇಸ್ಟು. ರವೆ ಇಡ್ಲಿ ಒಂದು ತೊಗೊಂಡೆ, ಟೇಸ್ಟ್ ಹೇಗಿದೆ ನೋಡೋಣ. ಚಟ್ನಿ ಜೊತೆಗೆ ಬಾಯಿಗೆ ಹಾಕಿದ್ರೆ ಕರ್ಗೋಗುತ್ತೆ, ಅಷ್ಟು ಸಾಫ್ಟಾಗಿದೆ. ನಿಮಗೆ ರವೆ ಇಡ್ಲಿ ತಿಂತಾಯಿದ್ರೆ ನೀವು ಬೇರೆ ಏನೂ ಬೇಡ, ಇದನ್ನೇ ಇನ್ನೂ 2-3 ತಿನ್ನಬೇಕು ಅನಿಸುತ್ತೆ. ಚಟ್ನಿನೇ ಬೇಡ ಅನಿಸುತ್ತೆ ರವೆ ಇಡ್ಲಿಗೆ, ಹಾಗೆ ತಿನ್ಬಿಡ್ಬೋದು. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಅಭಿ ಅಂತ ಅಣ್ಣ. ಒಳಗಡೆ ಅಲ್ಲಿ ನಿಮ್ಮ ಶಿವ ಅವ್ರ ಜೊತೆ ಮಾತಾಡ್ದು ಮಾವಾಗಬೇಕಣ್ಣ. ಮಾವಾಗಬೇಕು ಅವರು. ನೀವು ಫುಲ್ ಬ್ಯುಸಿ, ಈಗಲೇ ಫ್ರೀ ಆಗಿದ್ದು, ಟೈಮ್ ಸಿಕ್ಕಲಿಲ್ಲ, ಮಾತಾಡ್ಸೋಕ್ಕಾಗಲಿಲ್ಲ. ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ? ಅಣ್ಣ, ನಾ ಬಂದು ಒಂದು 8 ವರ್ಷ ಆಯಿತು. ಕಾಲೇಜ್ ಬಿಟ್ಮೇಲೆ ಇಲ್ಲಿಂದನೇ ಕವರ್ ಮಾಡ್ತಾ ಇರೋದು ಹೋಟ್ಲೆ. ಅಂದರೆ ಬೆಳಗ್ಗೆ ಮಾತ್ರ 3 ಅವರ್ ಕ್ರೌಡು, ಮಧ್ಯಾಹ್ನ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಬ್ರೇಕ್ಫಾಸ್ಟು ಮತ್ತು ಲಂಚ್ ಎರಡು. ಹಾಂ. ಶಿವ ಅವರೇ, ನಮಗೆ ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು ನಿಮಗೂ. ಈ ಬಂದು ನಮ್ಮ ಹೋಟ್ಲದೊಂದು ಹೆಸರನ್ನ ಇದು ಮಾಡ್ತಾ ಇದ್ದೀರಾ, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವಿವತ್ತು ವಿಸಿಟ್ ಮಾಡಿದ್ದು
ಶಿವಶಕ್ತಿ ಫಾಸ್ಟ್ ಫುಡ್ಗೆ. ಇಲ್ಲಿ ನಾವು ಟ್ರೈ ಮಾಡಿದ್ದು ಮಸಾಲೆ ದೋಸೆ, ಗೀ ರೈಸು, ಖಾರ ಬಾತು, ರವೆ ಇಡ್ಲಿ, ಉದ್ದಿನವಡೆ ಎಲ್ಲನೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ವಿಸಿಟ್ ಮಾಡಿ, ಟ್ರೈ ಮಾಡಿ, ಟೇಸ್ಟ್ ನೋಡಿ, ನಿಮ್ಮ ಕಾಮೆಂಟ್ಸ್ಗಳನ್ನ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.